ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಈಗ ಸೂಪರ್ ಆಗಿದ್ದೇನೆ. ನೀವೆಲ್ಲರೂ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಯಾಕೆ ಹೇಳಿದೆ ಈಗ ಸೂಪರ್ ಆಗಿದ್ದೇನೆ ಅಂತ? ಈಗ ರಿಲ್ಯಾಕ್ಸ್ ಆಗಿದ್ದೇನೆ. ನಾನಿವತ್ತು ನಿಮಗೆ ಕಳೆದ ವಾರ ನಡೆದಂತಹ ಒಂದು ಘಟನೆಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ. ನನಗೆ ಎಣಿಸಿದ್ರೆಲ್ಲ ಮೈ ಜುಮ್ ಅನ್ನತ್ತೆ. ಆದರೆ ಆ ಸಿಚುವೇಶನ್ನಲ್ಲಿ ನನ್ನ ಮೆಂಟಲ್ ಸ್ಟೇಟಸ್ಸು ಎಲ್ಲ ಹೇಗಿರ್ಬೋದು, ಹೇಗಾಗಿತ್ತು ಅನ್ನೋದನ್ನು ನಿಮಗೆ ತಿಳಿಸೋಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾನು ರಿಲ್ಯಾಕ್ಸ್ಡ್ ಆಗಿ ಸೂಪರಾಗೇ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಕಳೆದ ವಾರ ನಮ್ಮ ರಿಲೇಟಿವ್ ಇದು ಒಂದು ಮದುವೆಗೆ ಹೋಗಬೇಕಿತ್ತು. ಅದು ಕುಂದಾಪುರದಲ್ಲಿತ್ತು. ಏನಂದರೆ ನಾನು ಏನು ಯೋಚನೆ ಮಾಡಿದೆ, ನಾನು ನಮ್ಮ ಮನೆಯವರು ಹೋಗೋರಿದ್ವಿ. ನಾನು ಯೋಚನೆ ಮಾಡಿದ್ವಿ ನಮ್ಮ ಅಮ್ಮನೂ ಜೊತೆ ಕರ್ಕೊಂಡು ಹೋಗೋಣ. ಅಮ್ಮಂಗೆ ಇನ್ನೂ ಕ್ಲೋಸ್ ರಿಲೇಟಿವ್ ಅವರು, ಹಾಗಾಗಿ ಅಮ್ಮನೂ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅಮ್ಮಂಗೂ ಒಂದು ಚೇಂಜ್ ಇರುತ್ತೆ. ನಾವು ಅಮ್ಮನ ತವರು ಮನೆ ಅಂದರೆ ನಮ್ಮ ಅಜ್ಜನ ಮನೆಯಲ್ಲೇ ಹೋಗಿ ಉಳ್ಕೊಂಡು ಆ ಮದುವೆ ಅಟೆಂಡ್ ಮಾಡುವವರಿದ್ವಿ. ಅಮ್ಮಂಗೂ ಹೋಗದೆ ತುಂಬ ಸಮಯ ಆಗಿತ್ತು. ಅವಳಿಗೂ ಒಂದು ಖುಷಿ ಆಗತ್ತೆ ಅಂತ ಹೇಳೋದಕ್ಕೆ ನಾವು ಕಾರಲ್ಲಿ ಹೋಗೋದು ಬೇಡ, ಕಾರ್ ಅಂದರೆ ಲಾಂಗ್ ಡ್ರೈವ್ ಆಗತ್ತಲ್ಲ, ಅಮ್ಮಂಗೆ ವಯಸ್ಸಾಗಿದೆ, ಕಷ್ಟ ಆಗತ್ತೇನೋ, ಅಷ್ಟೊತ್ತು ಕೂತ್ಕೊಂಡು ಹೋಗೋದು, ಕುಂದಾಪುರದವರೆಗೆ ಬೆಂಗಳೂರಿಂದ ಕೂತ್ಕೊಂಡು ಹೋಗೋದು ಕಷ್ಟ ಆಗ್ಬೋದು ಅಂತ ಯಾವಾಗಲೂ ಕಾರಲ್ಲೇ ಓಡಾಡುವವರು ನಾವು. ಅಮ್ಮನಿಗೆ ಉಪಯೋಗ ಆಗ್ಬೋದು ಅನ್ನೋ ರೀಸನ್ನಿಂದ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಮಲ್ಕೊಂಡು ಹೋಗ್ಬೋದಲ್ವಾ ಆರಾಮ್ಸೆ ಅಂತ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಮದುವೆ ನಾಡಿದ್ದಿದೆ ಅನ್ನುವಾಗ ಇವತ್ತು ನಾವು ಸಂಜೆ ಕುಂದಾಪುರಕ್ಕೆ ಹೋಗುವಂತಹ ಟ್ರೈನಲ್ಲಿ ಹೊರಟ್ವಿ. ಆಯ್ತಾ, ಅಮ್ಮನ್ನ ನೀವು ಎಲ್ಲ ವಿಡಿಯೋದಲ್ಲಿ ನೋಡಿದ್ದೀರಿ. ಪಾಪ ವಯಸ್ಸಾಗಿದೆ ಅವರಿಗೆ, ಸ್ವಲ್ಪ ನೆನಪಿನ ಶಕ್ತಿನೂ ಕಡಿಮೆ ಆಗಿದೆ ಆ ವಯಸ್ಸಿಗೆ ಅವರಿಗೆ. ಆದರೆ ಅವರು ಯಾವಾಗಲೂ ಎಲ್ಲ ಕಡೆ ಚೆನ್ನಾಗಿ ಆರಾಮಕ್ಕೆ ಇರ್ತಾರೆ, ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಟ್ರೈನಲ್ಲೂ ಹೊರಟ್ವಿ. ಟ್ರೈನಲ್ಲಿ ಮಾತಾಡಿಕೊಂಡು ಆರಾಮಾಗಿ ಹೋದ್ವಿ. ರಾತ್ರಿ ಊಟನೂ ಎಲ್ಲ ಮನೆಯಿಂದ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ. ಊಟ ಎಲ್ಲ ಮಾಡಿಕೊಂಡು ಚಂದ ಮಾತೆಲ್ಲ ಆಡಿಕೊಂಡು ಎಲ್ಲ ಮಾಡಿಕೊಂಡು ರಾತ್ರಿ ಮಲಗೋ ಟೈಮ್ ಬಂತು. 9:45 ಹಾಗೆ ಅಮ್ಮಂಗೆ ಮಲಗಕ್ಕೆ ಎಲ್ಲ ಹಾಕ್ಕೊಟ್ಟೆ. ವಾಶ್ರೂಮಿಗೂ ಕರ್ಕೊಂಡು ಹೋಗಿ ಬಂದು ಅಮ್ಮನ್ನ ಮಲಗಕ್ಕೆ ಬಿಟ್ಟೆ. ಲೋವರ್ ಬರ್ತಲ್ಲಿ ಅಮ್ಮ ಮಲಗಿದ್ದಾರೆ. ನಮ್ದು ಹೇಗಿತ್ತು ಅಂದರೆ ಕೆಳಗಡೆ ಲೋವರ್ ಬರ್ತು, ಮಿಡಲ್ ಬರ್ತು, ಅಪ್ಪರ್ ಬರ್ತಿತ್ತು. ಅದರಲ್ಲೂ ನಾನು ಏನು ಮಾಡಿದೆ, ನಾನು ಮಿಡಲ್ ಬರ್ತಲ್ಲಿ ಮಲಗಿದ್ರೆ ನಂಗೆ ಅಮ್ಮ ಕೆಳಗಡೆ ಕಾಣಲ್ಲ ಅಂತ ಈ ಕಡೆ ಮಿಡಲ್ ಬರ್ತ್ ಮಲಗೋರಿದಾರಲ್ಲ ಅವ್ರ ಹತ್ರ ನೀವು ಈ ಕಡೆ ಮಿಡಲ್ ಬರ್ತಲ್ಲಿ ಮಲಗಿ ಅಂತ ಅವರನ್ನು ಮಲಗಿಸಿ ನಾನು ಅಮ್ಮಂಗೆ ಎದುರು ಬರುತ್ತಲ್ಲ ಮಿಡಲ್ ಬರ್ತು ಅಲ್ಲಿ ನಾನು ಮಲ್ಕೊಂಡೆ. ನನ್ನ ಯಜಮಾನರು ಅಮ್ಮಂದೆ ಮೇಲ್ಗಡೆ ಅಪ್ಪರ್ ಬರ್ತಲ್ಲಿ ಮಲಗಿದ್ರು. ಅಮ್ಮನ ಹತ್ರ ಹೇಳಿದೆ, ಅಮ್ಮ ನಿಮಗೆ ಮಧ್ಯರಾತ್ರಿ ಎಲ್ಲಾದರೂ ಟಾಯ್ಲೆಟಿಗೆ ಹೋಗಬೇಕು ಅಂತಿದ್ರೆ ನನ್ನನ್ನು ಎಬ್ಸು, ಒಬ್ಬಳೆ ಅಂತೂ ಹೋಗೋಕ್ಕಾಗಲ್ಲ, ನನ್ನನ್ನು ಎಬ್ಸು ಅಂತ ಹೇಳಿದ್ದೆ. ಅಮ್ಮ ಯಾವತ್ತೂ ರಾತ್ರಿ ಮಲಗಿದ್ರೆ ಬೆಳಿಗ್ಗೆನೇ ಏಳುದು ಫ್ರೆಂಡ್ಸ್. ಈಗ ಅಮ್ಮ ಬಂದು ನಮ್ಮ ಮನೇಲಿ ಇದ್ದು ಹೋಗ್ತಾರಲ್ಲ, ಮಧ್ಯ ಕರ್ಕೊಂಡು ಬರ್ತಿರ್ತೇನೆ, ಇದ್ದು ಹೋಗ್ತಾರೆ, ನೀವೇ ನೋಡಿದ್ದೀರಿ. ಇದು ರಾತ್ರಿ ಒಂದ್ಸಲ ಬಾತ್ರೂಮಿಗೆ ಹೋಗಿ ಬಂದು ಮಲಗಿದ್ರು ಅಂದರೆ ಅವರು ಬೆಳಿಗ್ಗೆ 7:15 ಏಳೋದು. ಮಧ್ಯ ಯಾವುದೇ ಕಾರಣಕ್ಕೂ ಅವ್ರು ಹೇಳೋ ಅಭ್ಯಾಸ ಇಲ್ಲ. ಆದರೂ ನಾನು ಜಾಗ್ರತೆಗೆ ಅಮ್ಮಂಗೆ ಹೇಳಿದೆ, ನೀನು ಒಬ್ಬಳೇ ಹೋಗೋಕ್ಕಿಲ್ಲ, ಎಲ್ಲಾದರೂ ನಿನಗೆ ಹೋಗಬೇಕು ಅಂತ ಆದರೆ ನನ್ನನ್ನು ಎಬ್ಸ್ಬೇಕು ನೀನು, ಆಯ್ತಾ ಅಮ್ಮ ಅಂತ ಹೇಳಿದ್ದೆ. ನಾನು ಎಲ್ಲಿ ಹೇಳ್ತೀನಿ, ರಾತ್ರಿ ಮಲಗಿದ್ರೆ ಬೆಳಿಗ್ಗೆನೇ ಹೇಳೋದು ನಾನು, ಏನು ತೊಂದರೆ ಇಲ್ಲ, ನಾನು ಹೋಗೋದೇ ಇಲ್ಲ ಬಿಡು, ಹೇಳೋದೇ ಇಲ್ಲ ಅಂತ ಹೇಳಿದ್ರು ಅಮ್ಮ. ನಾನು ಮಲ್ಕೊಂಡೆ ಬಿಡೋದು. ಅಮ್ಮ ಮಲಗಿದ್ರು 9:45, ನಾನೊಂದು 11 ಗಂಟೆ ಹಾಗೆ ನಾನು ಮಲ್ಕೊಂಡೆ. ಆದರೂ ನಾನು ಅಲ್ಲಿಂದ ಮಧ್ಯ ನನಗೆ ಯಾವತ್ತೂ ಸರಿಯಾದ ನಿದ್ದೆ ಬರಲ್ಲ. ಟ್ರೈನಲ್ಲಾಗಲಿ, ಬಸ್ಸಲ್ಲಾಗಲಿ, ಫ್ಲೈಟಲ್ಲಾಗಲಿ ನಿದ್ದೆ ಸರಿಯಾಗಿ ಬರಲ್ಲ. ಅಮ್ಮ ನಿಂಗೆ ನೋಡ್ತಾನೇ ಇರ್ತಿದ್ದೆ ಮಧ್ಯ ಮಲಗಿದ್ದಾರೆ ಅಂತ. ಅಮ್ಮ ನಿದ್ದೆಲ್ಲಿದ್ದರು. ಮಧ್ಯರಾತ್ರಿ 1:10 ನಾನು ನೋಡಿದ್ದೀನಿ ಅಮ್ಮ ನಿದ್ದೆಲ್ಲಿದ್ದರು. ಆಮೇಲೆ ನನಗೊಂದು ಸಣ್ಣಲ್ಲೇ ನಿದ್ದೆ ಬಂದುಬಿಟ್ಟಿದೆ. ಆ ಟೈಮಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನನಗೆ ಹೇಳಕ್ಕೆ ಹೋದರೂ ಮೈ ಎಲ್ಲ ಶಿವರಿಂಗ್ ಬರುತ್ತೆ. ನನಗೆ ನಿದ್ದೆ ಬಂದಿತ್ತು. ನಾನು ತಲೆ ಹತ್ರ ಮೊಬೈಲ್ ಇಟ್ಕೊಂಡಿದ್ದೆ. ಅಮ್ಮನ ಮೊಬೈಲು ಅಮ್ಮನ ಕೈಲಿ ಕೊಟ್ಟಿದ್ದೆ, ಗಂಟೆ ನೋಡೋಕೆ ಅವಳಿಗೆ ಬೇಕಾಗತ್ತೆ, ಎಲ್ಲಾದರೂ ಎಚ್ಚರ ಆದರೆ ಅಂತ ಅಮ್ಮನ ಮೊಬೈಲು ಅಮ್ಮ ಅವ್ರ ತಲೆ ಹತ್ರ ಇಟ್ಕೊಂಡಿದ್ರು. ನನಗೆ 1:25 ಬೆಂಗಳೂರಿಂದ ನನ್ನ ತಮ್ಮನ ಹೆಂಡತಿದು ಫೋನ್ ಬಂತು. ಜ್ಯೋತಿ ಅಂತ ಅದ್ರಲ್ಲಿ ತೋರಿಸುವಾಗ ನನಗೆ ಎದೆ ಎಲ್ಲ ದಡ 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 ಅಂತ ಹೊಡ್ಕೊಳಕ್ಕೆ ಶುರುವಾಯಿತು. ನನಗೇನಂದರೆ ಅಮ್ಮನ ಬಗ್ಗೆ ಏನೂ ಅಲ್ಲ, ಯಾಕೆ ಮಧ್ಯರಾತ್ರಿ ತಮ್ಮನ ಹೆಂಡತಿ ಫೋನ್ ಮಾಡಿದ್ಲು ಅಂತ ಹೆದರಿಕೆ ಆಯ್ತು ನನಗೆ ತುಂಬ. ಎಂತ ಜ್ಯೋತಿ ಅಂತ ಕೇಳಿದೆ ಫೋನಲ್ಲಿ. ಫೋನ್ ಕೂಡಲೇ ಎತ್ತಿ, ಶ್ಯಾಮಕ್ಕ ಅತ್ತೆ ಎಲ್ಲಿ ಅಂತ ಕೇಳಿದ್ಲು ತಮ್ಮನ ಹೆಂಡತಿ. ಆವಾಗ ಹೀಗೆ ನೋಡ್ತೀನಿ, ಅವ್ರ ಬರ್ತಲ್ಲಿ ಲೋವರ್ ಬರ್ತಲ್ಲಿ ಅಮ್ಮ ಇಲ್ಲ. ಅದೇ ಮೊಮೆಂಟಿಗೆ ನನಗೆ ನನ್ನ ತಲೆ ಒಳಗೆ ಅದು ಏನು ನನಗೆ ಗೊತ್ತಿಲ್ಲ. ನನಗೆ ಬಡ್ಡದ ಅದು ಹೇಗೆ ಹಾರಿ ಹೋಗಿದ್ದೀನಿ ಅದು ಗೊತ್ತಿಲ್ಲ.
ಹಾರಿ ನಾನು ಕೆಳಗಿಳಿದು, ಈಗ ನಮ್ಮ ಟ್ರೈನಲ್ಲಿ ನಮ್ಮ ಬರ್ತಿಂದ ನಾವು ಹಿಂಗೆ ಬಂದ ತಕ್ಷಣ ಲೆಫ್ಟಿಗೆ ಅಷ್ಟುದ್ದ ಟ್ರೈನ್ ಇರುತ್ತೆ, ರೈಟಿಗೆ ಇಷ್ಟುದ್ದ ಟ್ರೈನ್ ಇರುತ್ತೆ ಅಲ್ವಾ, ಬೋಗಿಗಳಿರುತ್ತೆ. ಯಾವ ಡೈರೆಕ್ಷನಲ್ಲಿ ಹೋಗಲಿ ನಾನು ಅದು ಗೊತ್ತಿಲ್ಲ. ಓಡಿದ್ದೀನಿ ನೋಡಿ ಒಂದು ಡೈರೆಕ್ಷನಲ್ಲಿ, ಓಡಿ AC ಕೋಚ್ ಒಳಗೆ ಓಡ್ಕೊಂಡು ಹೋಗಿದ್ದೀನಿ. AC ಕೋಚಲ್ಲಿ ಅಷ್ಟು ದೂರದಲ್ಲಿ ಒಂದು ಜೆಂಟಲ್ಮೇನು ಅಮ್ಮನ ಹಿಡ್ಕೊಂಡು ನಿಂತಿದ್ದಾರೆ. ಮೊಮೆಂಟಿಗೆ ನನಗೆ ಜೀವ ಬಂತು ಕೈಗೆ. ಅವರು ಅಮ್ಮನಿಗೆ ಅಮ್ಮ ಏನು ಮಾಡಿದ್ದಾರೆ ಅನ್ನೋ ಕತೆ ನಿಮಗೆ ಫಸ್ಟ್ ಹೇಳ್ತೀನಿ. ಸುಬ್ರಹ್ಮಣ್ಯ ಕ್ರಾಸಲ್ಲಿ 1:15 ಗಂಟೆಗೆ ಟ್ರೈನ್ ನಿಂತಿತ್ತು. ಸುಬ್ರಹ್ಮಣ್ಯ ಕ್ರಾಸಲ್ಲಿ ಒಂದು ಬೋಗಿ ಅಟ್ಯಾಚ್ ಏನೋ ಮಾಡ್ತಾರೆ, ಇದು ಎಂಜಿನ್ ಗಾರ್ಡ್ ಸೆಕ್ಷನಿಗೆ ಬೇಕಾಗತ್ತಲ್ವ, ಅದನ್ನು ಒಂದು ಡಿಟ್ಯಾಚ್ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲೊಂದು 20 ನಿಮಿಷ ಟ್ರೈನ್ ನಿಲ್ಲತ್ತೆ. ಇನ್ನು ಎಲ್ಲ ಸ್ಟೇಷನಲ್ಲೂ 2 ನಿಮಿಷ ಫ್ರೆಂಡ್ಸ್ ಟ್ರೈನ್ ನಿಲ್ಲೋದು. ಆ ಟೈಮಲ್ಲಿ ಅಮ್ಮ ಏನು ಮಾಡಿದ್ದಾರೆ, ಎಚ್ಚರಾಗಿದ್ದವರಿಗೆ ಎದ್ದುಕೊಂಡು ಹೋಗಿಬಿಟ್ಟಿದ್ದಾರೆ. ಹೋಗಿ ಕಾಲಲ್ಲಿ ಚಪ್ಪಲಿ ಇಲ್ಲ, ಟ್ರೈನಿಂದ ಕೆಳಗೆ ಇಳಿದು ಬಿಟ್ಟಿದ್ದಾರೆ. ಇಳಿದು ನಿಂತ್ಕೊಂಡು ಆಚೆ ಈಚೆ ಹೀಗೆ ನೋಡ್ತಾ ಇದ್ರಂತೆ ಅಮ್ಮ. ಯಾರೋ ಒಬ್ಬ ಪುಣ್ಯಾತ್ಮ, ಆ ದೇವರೇ ಕಳಿಸಿರೋದು. AC ಕೋಚಲ್ಲಿದ್ದವರೊಬ್ಬರು ಅಮ್ಮನ ನೋಡಿ ಇವ್ರು ಯಾಕೆ ಇಳ್ಕೊಂಡಿದ್ದಾರೆ, ಯಾಕಂದರೆ 1 ಗಂಟೆ 20 ನಿಮಿಷ ಟೈಮ್ ಅದು. ಒಂದು 15 ನಿಮಿಷ ಆಗಿದೆ ಟ್ರೈನಲ್ಲಿ ನಿಂತು, ಇಳಿಯುವವರು ಇಳ್ಕೊಂಡು ಸುಬ್ರಹ್ಮಣ್ಯ ಕ್ರಾಸಲ್ಲಿ ಇಳ್ಕೊಂಡು ಹೋಗಿ ಆಗಿದೆ. ಒಂದು ಹುಳ ಸ್ಟೇಷನ್ನಲ್ಲಿ ಇಲ್ಲ. ಅಮ್ಮ ಯಾಕೆ ನಿಂತಿದ್ದಾರೆ ವಯಸ್ಸಾದವರು ಅಂತ ಅವರನ್ನು ಟ್ರೈನ್ ಒಳಗೆ ಕರ್ಕೊಂಡು ಬಂದು ಅಮ್ಮನ್ನ ಕೇಳಿದ್ದಾರೆ, ಎಲ್ಲಿಗೆ ಹೋಗಬೇಕು ನಿಮಗೆ, ಯಾರೊಟ್ಟಿಗೆ ಬಂದಿದ್ದೀರಿ, ಎಲ್ಲಿ ನಿಮ್ಮದು ಸೀಟು ಎಲ್ಲ ಕೇಳಿದ್ದಾರೆ. ಅಮ್ಮನಿಗೆ ಯಾವುದೂ ನೆನಪಿಲ್ಲ. ಯಾವಾಗ ಅವ್ರು ಕೇಳಿದ್ದಾರೆ, ನಿಮಗೆ ಫೋನ್ ನಂಬರ್ ಯಾವುದಾದ್ರೂ ಗೊತ್ತಿದೆಯಾ, ಕೈಯಲ್ಲಿ ಮೊಬೈಲ್ ಇದೆ ಬಟ್ ಹೇಳಕ್ಕೆ ಗೊತ್ತಾಗಲ್ಲಲ್ಲ, ಅವರು ಫೋನ್ ನಂಬರ್ ಯಾವುದಾದ್ರೂ ಗೊತ್ತಿದೆಯಾ ಅಂತ ಕೇಳುವಾಗ ಆ ಭಗವಂತ ಅಮ್ಮನ ತಲೆ ಒಳಗೆ ನನ್ನ ತಮ್ಮನ ಫೋನ್ ನಂಬರ್ ಒಂದು ಫೀಡ್ ಮಾಡಿ ಬಿಟ್ಟಿದ್ದಾನೆ. ಅಮ್ಮನಿಗೆ ತಮ್ಮನ ಫೋನ್ ನಂಬರು ಪಟ 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 ಅಂತ ಅಮ್ಮ ಹೇಳ್ತಾರೆ ಬಾಯಲ್ಲಿ. ಅದನ್ನ ಆ ಮನುಷ್ಯಂಗೆ ಅಮ್ಮ ಹೇಳಿದ್ದಾರೆ, ತಮ್ಮನ ಫೋನ್ ನಂಬರ್ ಹೇಳಿದ್ದಾರೆ. ಅವರು ತಮ್ಮನ ನಂಬರಿಗೆ ಅವ್ರ ಮೊಬೈಲಿಂದ ಕಾಲ್ ಮಾಡಿದ್ದಾರೆ. ತಮ್ಮನಿಗೆ ಕಾಲ್ ಬಂದ ತಕ್ಷಣ ಯಾವುದೋ ಅನ್ನೋನ್ ನಂಬರ್ ಅಲ್ವಾ, ಮಧ್ಯರಾತ್ರಿ ಯಾರು ಎತ್ತಾರಲ್ವಾ, ಆದರೆ ತಮ್ಮ ಎತ್ತದ, ಅವನಿಗೆ ಅದೇನೋ ಸರಿಯಾಗಿ ಮಾತಾಡಿದ್ದವ್ರು. ಅಲ್ಲಿ ಸಿಗ್ನಲ್ಲು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಸುಬ್ರಹ್ಮಣ್ಯ ಕ್ರಾಸ್ ಘಾಟ್ ಅಲ್ವಾ ಅದು. ಏನು ಹೇಳಿದ್ರು ಅರ್ಥ ಆಗಲಿಲ್ಲ. ತಮ್ಮ ಏನೋ ಮಿಡ್ನೈಟಲ್ಲಿ ಯಾರೋ ತಪ್ಪಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ರಾಂಗ್ ನಂಬರ್ ಅಂತ ಇಡಕ್ಕೆ ಹೋಗಿದ್ದಾನೆ ಫೋನು. ತಮ್ಮನ ಹೆಂಡತಿಗೆ ಫ್ಲ್ಯಾಶ್ ಆಗಿದೆ. ಏನೂ ಆಗಿರ್ಬೋದು, ಅತ್ತೆ ಜೊತೆಗೆ ಹೋಗಿದಾರಲ್ಲ, ಅದೇ ಸ್ವಲ್ಪ ಅವರಿಗೆ ಮೆಮೊರಿ ಎಲ್ಲ ಕಡಿಮೆ ಆಗಿದೆಯಲ್ಲ ಈಗ, ಯಾರೋ ಮಾಡಿರಬೇಕು ಅಂತ ಅವಳು ಫೋನ್ ತಗೊಂಡು ಮಾತಾಡಿದಾಳೆ. ಆವಾಗ ಅವ್ರು ಹೇಳಿದ್ದಾರೆ, ಹೀಗೆ ನನ್ನ ಜೊತೆ ಇದ್ದಾರವರು, ಅವರು ಟ್ರೈನಿಂದ ಇಳ್ಕೊಂಡು ಬಿಟ್ಟಿದ್ರು ಅಂತ ಹೇಳಿದ್ದಾರೆ. ಕೂಡಲೇ ತಮ್ಮನ ಹೆಂಡತಿ ನನಗೆ ಕಾಲ್ ಮಾಡಿ ನಾನು ಓಡಿದ್ದಕ್ಕೆ ಅಮ್ಮ ಸಿಕ್ಕಿದ್ರು. ಬೇರೆ ಸ್ಟೇಷನ್ ಆಗಿದ್ರೆ ಫ್ರೆಂಡ್ಸ್ 2 ನಿಮಿಷ ನಿಲ್ಲೋದು ಪ್ರತಿ ಸ್ಟೇಷನಲ್ಲಿ. ಅಮ್ಮ ಇಳ್ಕೊಂಡು ಹೋಗಿದ್ರೆ ಟ್ರೈನ್ ಮುಂದೆ ಹೋಗ್ತಾ ಇತ್ತು. ಏನು ಮಾಡಬೇಕಿತ್ತು, ಎಲ್ಲಂತ ಹುಡುಕ್ಬೇಕಿತ್ತು. ಆ ಮಧ್ಯರಾತ್ರಿ ಸಿಗ್ನಲ್ ನೆಟ್ಟಿಗೆ ಸಿಗುವುದಿಲ್ಲ. ಅಮ್ಮ ಅಲ್ಲೇ ಇರ್ತಾರೆ ಸುಬ್ರಹ್ಮಣ್ಯ ಸ್ಟೇಷನ್ನಲ್ಲಿ ಅಂತ ಇಟ್ಕೊಳ್ಳಿ, ನಮ್ಮ ಟ್ರೈನ್ ಮುಂದೆ ಹೋಗಿರತ್ತೆ. ನನಗೇನೋ 1 ಗಂಟೆ ನಿದ್ದೆ ಬಂದು ಎಚ್ಚರಾಗಿರತ್ತೆ. ಆವಾಗ ನಾನು ನೋಡುವಾಗ ಅಲ್ಲಿ ಇಲ್ಲ ಅಂದರೆ ಏನು ಮಾಡಬೇಕು ನಾವಿಬ್ರು ಟ್ರೈನಲ್ಲಿ? ಆವಾಗ ಹೇಗಿರ್ಬೋದು ನನ್ನ ಟೆನ್ಷನ್ ಆ ಟೈಮಲ್ಲಿ. ನನಗೆ ಪ್ರತಿಯೊಬ್ಬರ ಹತ್ರ ಈ ವಿಷಯನ ಹೇಳುವಾಗ ಇಡೀ ಜೀವ ನನಗೆ ಜುಮ್ಮು 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 ಅಂತ ಬಾಡಿ ಎಲ್ಲ ನನಗೆ ಜುಮ್ಗುಡತ್ತೆ. ಹೇಗಿರ್ಬೋದು ನೀವು ಲೆಕ್ಕ ಹಾಕಿ. ಎಲ್ಲಿ ಅಂತ ಮದುವೆ ಮನೆಗಂತ ಹೊರಟವರು ಇಳ್ಕೊಂಡು ಆಮೇಲೆ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಎಲ್ಲ ಕಡೆ ಹುಡುಕುವಂಥ ಪರಿಸ್ಥಿತಿ. ಎಲ್ಲಿ ಯಾರು ಏನಾದರೂ ಮಾಡಿದರೆ ಮಧ್ಯರಾತ್ರಿಯಲ್ಲಿ ಏನು ಮಾಡಬೇಕಿತ್ತು? ನಾನು ಕರ್ಕೊಂಡೋಗಿ ನನ್ನ ಜನ್ಮದಲ್ಲಿ ನಾನಿನ್ನು ಇರಕ್ಕೆ ಸಾಧ್ಯ ಇದೆಯಾ ಈ ಥರ ಎಲ್ಲ ಆದರೆ ಒಂದು ಹೇಳ್ತೀನಿ ಫ್ರೆಂಡ್ಸ್, ನಾನು ಮುಂಚೆ ಹೇಳಿದ್ದೀನಿ ನಿಮಗೆ, ನನ್ನ ಶೃಂಗೇರಿ ಶಾರದಾಂಬೆ, ನಾನು ನಂಬಿದ ಆ ತಾಯಿ ನನ್ನ ಕೈ ಯಾವತ್ತೂ ಬಿಡೋದೇ ಇಲ್ಲ ಅನ್ನೋದಕ್ಕೆ ನನಗೆ ಇಷ್ಟರಲ್ಲೇ ಸುಮಾರು ನನಗೆ ನಿದರ್ಶನಗಳು ಸಿಕ್ಕಿದೆ. ಇದು ಮತ್ತೊಂದು ನನಗೆ ದೊಡ್ಡ ಎಕ್ಸಾಂಪಲ್ ಸಿಕ್ತು. ಆ ಮನುಷ್ಯ ತಮ್ಮನ ಫೋನ್ ನಂಬರ್ ಕೇಳಿ, ತಮ್ಮನ ನಂಬರ್ ಅಮ್ಮನಿಗೆ ಗೊತ್ತಿಲ್ಲದೆ ಇದ್ದಿದ್ರೆ ಅವ್ರಿಗೆ ಹೇಳಕ್ಕೆ ಗೊತ್ತಾಗಲ್ಲ, ಸ್ಕ್ರೋಲ್ ಮಾಡಿ ಹುಡ್ಕಕ್ಕೆ ಗೊತ್ತಾಗಲ್ಲ ಮೊಬೈಲಲ್ಲಿ. ಏನು ಮಾಡಬೇಕಿತ್ತು? ತಮ್ಮನ ನಂಬರು ಅಮ್ಮನ ಬಾಯಲ್ಲಿತ್ತು. ಆ ಮನುಷ್ಯ ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಒಂದು ಮನುಷ್ಯ ಸಹಾಯಕ್ಕೆ ಹೋಗ್ತಾರ, ನನಗೆ ಯಾಕೆ ಬೇಕು ಅಂತ ಎಲ್ಲರೂ ಸುಮ್ಮನೆ ಇದ್ಬಿಡ್ತಾರೆ. ಅವರು ಯಾರೋ ಏನೋ ಅಂತ ಸುಮ್ಮನೆ ಇದ್ದಿದ್ರೆ ಏನು ಮಾಡಬೇಕಿತ್ತು? ಆ ದೇವರೇ ಅವ್ರ ರೂಪದಲ್ಲಿ ಬಂದು
ಅಮ್ಮನ ಟ್ರೈನೊಳಗೆ ಕರ್ಕೊಂಡು ಬಂದು ಕೇಳಿ ಫೋನ್ ಮಾಡಿದ್ದಕ್ಕೆ ತಮ್ಮನ ಹೆಂಡತಿ ನನಗೆ ಕೂಡಲೇ ಫೋನ್ ಮಾಡಿದ್ರು. ನಾನು ಹೋಗಿ ಓಡಿದ್ದಕ್ಕೆ ನಂಗೆ ಅಮ್ಮ ಸಿಕ್ಕಿದ್ಲು. ಇಲ್ಲ ಅಂದರೆ ನನ್ನ ಸಿಚುವೇಶನ್ ಹೇಗಿರ್ಬೋದು ಆ ಗಳಿಗೆಯಲ್ಲಿ. ಆ ತಾಯಿ ನನ್ನ ಕೈ ಬಿಡಲಿಲ್ಲ ನೋಡಿ. ಆ ಟೈಮಲ್ಲೂ ಒಂದಕ್ಕೊಂದು ಲಿಂಕ್ ಸಿಕ್ಕಿ 7-8 ನಿಮಿಷದಲ್ಲಿ ನಂಗೆ ಅಮ್ಮ ಸಿಕ್ಕಿದ್ಲು. ಸಿಗ್ನಲ್ಲೇ ಸಿಕ್ಕಲಿಲ್ಲ ಅಂದರೆ ಯಾರು ಎಲ್ಲಿ ಕಾಲ್ ಮಾಡ್ತಾರೆ? ನನ್ನ ತಮ್ಮ ಆ ಮನುಷ್ಯ ಕಾಲ್ ಮಾಡಿದ್ರು, ತಮ್ಮ ಎತ್ತದೇ ಇದ್ದಿದ್ರೆ ರಾತ್ರಿ ಹೊತ್ತು ಯಾವುದೋ ಮಿಸ್ಡ್ ಕಾಲ್ ರಾಂಗ್ ನಂಬರು ಅಂತ ಎತ್ತದೇ ಇದ್ದಿದ್ರೆ ಎಲ್ಲ ಆ ತಾಯಿ ಹೇಗೆ ಕನೆಕ್ಟ್ ಮಾಡಿ 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 ಹೇಗೆ ಲಿಂಕ್ ಸಿಕ್ಕಿ ನಾನು ಕರ್ಕೊಂಡು ಬರೋಕ್ಕೆ 5-6 ನಿಮಿಷದಲ್ಲಿ ನನ್ನ ಅಮ್ಮನ ಕರ್ಕೊಂಡು ಬರೋಕ್ಕಾಯಿತು. ಇಂಥ ಸಿಚುವೇಶನ್ನು ಕಲ್ಪನೆಯೂ ಇಲ್ಲ. ಆ ತಾಯಿ ಹತ್ರ ಬೇಡ್ಕೊಳ್ಳೋದು ನಾನು ಅದೊಂದನ್ನೇ. ಯಾವುದೇ ಕಷ್ಟ ಇದ್ರೂ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುವುದಿಲ್ಲ, ಆದರೆ ಅದಕ್ಕೊಂದು ದಾರಿ ತೋರಿಸು ಭಗವಂತ, ಅಷ್ಟೇ. ಇದನ್ನೇ ನಾನು ನಿಮ್ಮೊಟ್ಟಿಗೆ ಹೇಳ್ಕೊಳ್ಬೇಕು ಇವತ್ತು. ನನ್ನ ಸಿಚುವೇಶನ್ ಇದೆಯಲ್ಲ, ಅಲ್ಲಿಂದ ಆಮೇಲೆ ಕರ್ಕೊಂಡು ಬಂದೆ ಅಮ್ಮನ್ನ. ಕರ್ಕೊಂಡು ಬಂದು ಅಮ್ಮ ಮಲ್ಕೋ ಅಂತ ಮಲಗಿಸುವಾಗ ನಾನು ಕೇಳಿದೆ, ಅಮ್ಮ ಎಂತಕ್ಕಮ್ಮ ಎದ್ದು ಹೋಗಿದ್ದಿ? ನನಗೆ ಗೊತ್ತಿಲ್ಲ, ನಿದ್ದೆ ಕಣ್ಣಲ್ಲಿ ನನಗೆ ಟಾಯ್ಲೆಟಿಗೆ ಹೋಗ್ಬೇಕಂತ ಅನಿಸ್ತು ಅಂತ ಕಾಣತ್ತೆ, ಹೋದೆ. ಟಾಯ್ಲೆಟಿಗೆ ಹೋಗೋದಾದ್ರೆ ಟಾಯ್ಲೆಟಿಗೆ ಹೋಗಿ ಬರಬೇಕಲ್ವಾ, ಕೆಳಗೆ ಯಾಕೆ ಇಳ್ದಿ? ಅದೆಲ್ಲ ನನಗೆ ಗೊತ್ತಿಲ್ಲ, ಅಷ್ಟೇ ಅವ್ರು ಹೇಳೋದು. ಆಮೇಲೆ ನಮ್ಮ ಪಕ್ಕ ಎಲ್ಲ ಮಲಗಿರ್ತಾರಲ್ವ, ಎಲ್ಲ ಮಲ್ಕೊಂಡಿದ್ದಾರೆ. ಅಮ್ಮ ಮಲಗಿದ್ರು, ಅಮ್ಮನ ಮಲಗಿಸ್ದೆ. ಆಮೇಲಿಂದ ನಾನು ನನ್ನ ಮಿಡಲ್ ಬರ್ತ್ ಹತ್ತಿ ಮಲಗಿದವಳು ಬೆಳಿಗ್ವರೆಗೂ ಕಣ್ಣು ಬಿಟ್ಕೊಂಡೇ ಮಲಗಿದ್ದ, ಅಮ್ಮನ್ನ ಕಾಯ್ತಾನೇ ಮಲಗಿದ್ದು ನಾನು. 4:15ಗೆ ಉಡುಪಿ ಸ್ಟೇಷನ್ ಬಂತು. ಎಲ್ಲರೂ ಇಳಿಯೋರಿದ್ರು, ಹಾಗಾಗಿ ಎಲ್ಲರೂ ಎದ್ರು. ಕೂರಕ್ಕಾಗಿ ನಾವೆಲ್ಲ ಸೀಟ್ ಕೆಳಗೆ ಮಾಡಿದ್ವಿ. ಆವಾಗ ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ವಯಸ್ಸಾದ ಗಂಡ ಹೆಂಡತಿ ಮಲಗಿದ್ರು. ಅದೇ ಮಿಡಲ್ ಬರ್ತ್ ನನಗೆ ಚೇಂಜ್ ಮಾಡಿ ಕೊಟ್ರಲ್ಲ ಅವ್ರ ಹೆಂಡತಿ, ಆಮೇಲೆ ಕೆಳಗಡೆ ಅವ್ರ ಗಂಡ ಮಲಗಿದ್ರು. ಈಗ ಅಮ್ಮನ ಅಪೋಸಿಟ್ ಲೋವರ್ ಬರ್ತಲ್ಲಿ ಮಲಗಿದ್ರು. ಏನಾಯ್ತಮ್ಮ ಅಂತ ಕೇಳಿದ್ರು ಅವರು. ನಾನು ಹೇಳಿದೆ, ಹೀಗೀಗಾಯಿತು ಸರ್, ಮಧ್ಯರಾತ್ರಿ 1:10 ನೋಡಿದ್ದೀನಿ ನಾನು. ಆಮೇಲೆ ಅಮ್ಮ ಎದ್ದುಕೊಂಡು ಹೋಗ್ಬಿಟ್ಟಿದ್ದಾರೆ. ಹೀಗೆಲ್ಲ ಆಗಿ ಕಾಲ್ ಬಂದು ನಾನು ಹೋಗಿ ಕರ್ಕೊಂಡು ಬಂದೆ. ನಮ್ಮ ಅದೃಷ್ಟ ಚೆನ್ನಾಗಿತ್ತು ನಂದು, ನನ್ನ ಯಜಮಾನ್ರದ್ದು. ಅಮ್ಮನ ಆ ಮೊಮೆಂಟಲ್ಲಿ ಕರ್ಕೊಂಡು ಬರೋಕ್ಕಾಯಿತು ಅಂತ ಹೇಳಿದವಾಗ ಅವ್ರು ಹೇಳಿದರು, ನಾನು 1-1/4 ಗಂಟೆಗೆ ಟಾಯ್ಲೆಟಿಗೆ ಹೋಗಿ ಬರ್ತಾ ಇದ್ದೆ. ಆವಾಗ ನಿಮ್ಮಮ್ಮ ಎದ್ದುಕೊಂಡು AC ಕೋಚಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ನಾನೇನು ತಿಳ್ಕೊಂಡೆ ಅಂದರೆ, ಯಾರೋ ಅವರ ರಿಲೇಟಿವ್ಸು, ಅವರ ಗ್ರೂಪ್ ಅವರು ಆ ಕಡೆ ಮಲ್ಕೊಂಡಿದ್ದಾರೆ, ಅವರನ್ನು ಮಾತಾಡ್ಸಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡೆ. ನನಗೇನು ಗೊತ್ತು ಅಂತ ಹೇಳಿದ್ರು ಅವರು. AC ಕೋಚಲ್ಲಿ ಮುಂದೆ ಹೋಗಿ ಅಮ್ಮ ಕೆಳಗಡೆ ಇಳ್ಕೊಂಡಿದ್ದಾರೆ. ಪಾಪ ಅವ್ರು ಹೇಳಿದ್ರು, ನನಗೆ ಗೊತ್ತಿಲ್ವಲ್ಲ, ಇಲ್ಲ ಅಂದರೆ ನಾನು ಕರ್ಕೊಂಡು ಬಂದು ಮಲಗಿಸ್ತಿದ್ದೆ, ಯಾರಿಗೆ ಗೊತ್ತಿರತ್ತಲ್ವಾ. ಇಂಥ ಘಟನೆ ನಡೀತು ನೋಡಿ ಫ್ರೆಂಡ್ಸ್. ಎಣ್ಸಕ್ಕೆ ಸಾಧ್ಯ ಇದೆಯಾ? ಈ ಥರ ಆಗತ್ತೆ ಅನ್ನೋ ಕಲ್ಪನೆ ಆದರೂ ಯಾರಿಗಾದರೂ ಇರುತ್ತಾ? ಅದಕ್ಕೆ ಹೇಳೋದು, ಇದೇ ಥರ ಆಕ್ಸಿಡೆಂಟ್ಸು ಹಾಗೆ ಅಲ್ವಾ, ಆಗತ್ತೆ ಅಂತ ಗೊತ್ತಾಗತ್ತಾ? ಹಾಗೆ ಇಂಥ ಘಟನೆಗಳು ಅಚಾನಕವಾಗಿ ನಡೆದು ಬಿಡತ್ತೆ. ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ರು ಇಂಥದ್ದೊಂದೊಂದು ತಲೆ ಮೇಲೆ ಬರುತ್ತೆ. ಆದರೆ ಒಂದೊಂದು ಸಲ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಭಗವಂತ ಒಂದೊಂದು ಸಲ ಸರಿಯಾದ ಸೊಲ್ಯೂಷನ್ ಕೊಡ್ತಾನೆ ಅಷ್ಟೇ. ನಾನು ನಂಬಿದ ಶಾರದಾ ಮಾತೆ ಮೊನ್ನೆ ಅಷ್ಟೇ ನವರಾತ್ರಿ ಶೃಂಗೇರಿಗೆ ಹೋಗಿ ಬಂದಿದ್ದೀನಿ. 6 ತಿಂಗಳ ಹಿಂದಷ್ಟೇ ಸುಬ್ರಹ್ಮಣ್ಯದಲ್ಲಿ ನಾನು ಹೇಳ್ಕೊಂಡ ಆಶ್ಲೇಷ ಬಲಿ ಒಂದು ಪೆಂಡಿಂಗ್ ಇತ್ತು, ಅದನ್ನು ಹೋಗಿ ಮಾಡಿಸಿ ಬಂದಿದ್ವಿ. ಆ ಸುಬ್ರಹ್ಮಣ್ಯ ಕ್ರಾಸಲ್ಲೇ 20 ನಿಮಿಷ ಟ್ರೈನ್ ನಿಲ್ಲೋದು. ಆವಾಗಲೇ ನಮ್ಮಮ್ಮ ಇಳ್ಕೊಂಡಿದ್ದು. ಎಲ್ಲಾದರೂ 2 ನಿಮಿಷ ನಿಂತಂಥ ಸ್ಟೇಷನಲ್ಲಿ ಅಮ್ಮ ಇಳ್ಕೊಂಡಿದ್ರೆ ನನ್ನ ಗತಿ ಏನು ಅಲ್ವಾ? ನನಗದನ್ನೆಲ್ಲ ಎಣ್ಸಕ್ಕೂ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನನಗೆ ಸೊಲ್ಯೂಷನ್ಸ್ ಕೊಟ್ಟಿದ್ದಾಳಲ್ಲ ಆ ತಾಯಿ, ಅವಳಿಗೆ ದೊಡ್ಡ ನಮಸ್ಕಾರ ಹಾಕ್ತೀನಿ. ಹಾಗೆ ನಮ್ಮ ಅಮ್ಮನ್ನ ಹಿಡ್ಕೊಂಡು ನಿಂತಿದ್ರಲ್ಲ, ಭಗವಂತನ ರೂಪದಲ್ಲಿ ಬಂದಿರುವಂತಹ ಮನುಷ್ಯಂಗೂ ಆ ಗಳಿಗೆಯಲ್ಲಿ ಟೆನ್ಷನ್ನಲ್ಲಿ ನಾನು ಥ್ಯಾಂಕ್ಸ್ ಸರ್ ಅಂತ ಅಷ್ಟೇ ಹೇಳಿ ಅಮ್ಮನ ಕರ್ಕೊಂಡು ಬಂದುಬಿಟ್ಟೆ. ನನಗೆ ನನ್ನ ಬ್ರೈನ್ ಫುಲ್ ಬ್ಲ್ಯಾಂಕ್ ಆಗಿತ್ತಲ್ಲ, ನನಗೇನೂ ಮಾತಾಡೋಕ್ಕೆ ಗೊತ್ತಿಲ್ಲ. ಆಮೇಲೆ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗಲಿ, ಅವ್ರ ಮುಖನೂ ನನಗೆ ಸರಿಯಾಗಿ ನೆನಪೂ ಇಲ್ಲ. ಹಾಗಾಗಿ ನಾನು ಈ ಚಾನಲ್ ಮೂಲಕ ನಾನು ಅವರಿಗೂ ಆ ಭಗವಂತ ಆ ರೂಪದಲ್ಲಿ ಅವರನ್ನು ತೋರಿಸಿದ್ನಲ್ಲ, ಅವರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ನಾನು. ಅದು ಯಾವ ರೀತಿಲಿ ನನಗೆ ಆ ದೇವರು ದಾರಿ ತೋರಿಸಿದ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ. ಕಣ್ಮುಂದೆ ಇರುವುದನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಆ ಮಹಾ ತಾಯಿಗೆ ನಾನು 20 ವರ್ಷದಿಂದ ಒಂದೇ ಒಂದು ದಿನ ಬಿಡದೆ ಲಲಿತಾ ಸಹಸ್ರನಾಮ ಹೇಳೋದು ದಿನ ಇಲ್ಲ. ನೀವು ನೋಡಿದಿರಿ, ನವರಾತ್ರಿಲಿ ಎಲ್ಲ ದಿನಕ್ಕೂ ನಾನು ಹಾಡುಗಳನ್ನು ಹಾಕ್ತೀನಿ. ಆ ದೇವಿನೇ ನನಗೆ ಈ ದಾರಿ ತೋರಿಸಿರೋದು ಅಂತ ತಿಳಿಸ್ತಾ, ಇಂತಿಂಥ ಘಟನೆಗಳು ನಿಮ್ಮ ಜೀವನದಲ್ಲೂ ನಡೀಬೋದು. ಎಷ್ಟು ಜಾಗೃತರಾಗಿದ್ರೂ ಸಾಕಾಗೋದಿಲ್ಲ. ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರೂ ಸಾಕಾಗೋದಿಲ್ಲ ಒಂದೊಂದು ಸರ್ತಿ.
ವಾಪಸ್ ಬೆಂಗಳೂರಿಗೆ ಬಂದು ಅಲ್ಲ ಕಳೆದ ವಾರ ಮದುವೆ ಮುಗಿಸ್ಕೊಂಡು, ಆವಾಗಲೂ ಅಷ್ಟೇ ನನ್ನ ಬರ್ತ್ ಖಾಲಿಯೇ. ಇಡೀ ರಾತ್ರಿ ನಾನು ಅಮ್ಮನ ಬರ್ತಲ್ಲಿ, ಲೋವರ್ ಬರ್ತಲ್ಲಿ ಅಮ್ಮ ಮಲಗಿದಾರಲ್ಲ ಅವ್ರ ಕಾಲ್ ಬುಡದಲ್ಲಿ ನಿದ್ದೆ ಮಾಡ್ತಿದ್ರೆ ಏನೂ ತೊಂದರೆ ಇಲ್ಲ. ಒಂದು ದಿವಸ ನಿದ್ರೆ ಮಾಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ, ನನಗೆ ನಿದ್ದೆ ಕಡಿಮೆ. ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡೇ ನಾನು ಬೆಳಗ್ಗೆ ಮಾಡಿ ಅಮ್ಮನ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ಸುಖವಾಗಿ ನನ್ನ ಜೊತೆ ವಾಪಸ್ ಬಂದರು. ಹೇಗೆ ಅನಿಸ್ತು ನಿಮಗೆಲ್ಲ ಕೇಳಿ. ಖಂಡಿತಕ್ಕೂ ನಿಮ್ಮ ಎದೆನೂ ದಸ್ ಅಂದಿರುತ್ತೆ ಕೇಳುವಾಗ. ನಾನು ಯಾರಿಗೆ ನನ್ನ ಅಲ್ಲಿಂದ ಅಜ್ಜನ ಮನೆಗೆ ಹೋಗಿ ಅಜ್ಜನ ಮನೆಯಲ್ಲಿ ನನ್ನ ಸೋದರ ಮಾವಂದಿರು, ಅತ್ತೆಯಂದಿರು ಎಲ್ಲರ ಹತ್ರದೆಲ್ಲ ಹೇಳುವಾಗ ಎಲ್ಲರೂ ಹೇಳಿರೋದು ಒಂದೇ ಮಾತು: ನೀವು ಮಾಡಿದ ಒಳ್ಳೆ ಕೆಲಸಗಳು, ನೀವು ಮಾಡಿದ ಆ ದೇವರ ಕಾರ್ಯಗಳು, ದೇವರಿಗೆ ಮಾಡಿದಂತಹ ಭಜನೆಗಳು, ಇವೇ ಆ ದೇವರಿಗೆ ಮುಟ್ಟಿನೇ ನಿಮ್ಮನ್ನು ಇವತ್ತು ಕಾಪಾಡಿರುವಂಥದ್ದು ಅಂತ ಎಲ್ಲರ ಪ್ರತಿ ಒಬ್ಬರು ಹೇಳಿರೋದು ಅದೇ. ಇಲ್ಲ ಅಂದರೆ ಹೇಗಿರ್ತಿತ್ತು ಸಿಚುವೇಶನ್ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಹೀಗೆಲ್ಲ ನಡೀತು ನೋಡಿ. ಅದನ್ನೇ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ. ಯಾಕಂದರೆ ಇವತ್ತು ಹೇಗಿರ್ತೇವೆ, ಕಲ್ಪನೆ ಮಾಡಿದಂತಹ ಘಟನೆ 1 ಸೆಕೆಂಡಲ್ಲಿ ಬೇರೆ ಬದಲಾಗ್ಬಿಡತ್ತೆ. ಕೇಳಿದ್ರಲ್ವ ನೀವೆಲ್ಲ? ಇಂಥ ಸಿಚುವೇಶನ್ನು ಯಾರಿಗೂ ಬರದೇ ಇರಲಿ, ಬಂದರೂ ಆ ಭಗವಂತ ಸರಿಯಾದ ದಾರಿ ತೋರಿಸ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.